ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ನೀನಾದೇನ ಧಾರಾವಾಹಿಯಲ್ಲಿ ಏನಾಗ್ತಿದೆ ನೋಡ್ಕೊಂಬರೋಣ ಬನ್ನಿ. ದೇವಕಿ, ವೀರ, ಬಾಲ ಮತ್ತು ವಿಕ್ರಮ್ ಇರೋ ಹತ್ರ ಎಲ್ಲ ಬರ್ತಾಳೆ. ಅವರೆಲ್ಲ ನಿಂತ್ಕೊಂಡು ಮಾತಾಡ್ತಿರ್ತಾಳೆ. ದೇವಕಿ ಎಲ್ಲಿಗೆ ಬರ್ತಾಳೆ. ಅದಕ್ಕೆ ದೇವಕಿ ಬಂದ್ಬಿಟ್ಟು ನಮಸ್ಕಾರ ಸರ್, ವಿಕ್ರಮ್ ಸರ್ ಅಂತಾಳೆ. ನೀನೇನು ಮಾಡ್ತಾಯಿದ್ದೆ ಇಲ್ಲಿ ಅಂದಿದ್ದಕ್ಕೆ, ನಿನ್ನ ಜೊತೆ ಎಲ್ಲ ನಾನು ಕೆಲಸ ಇರೋದು ವೀರ ಸರ್ ಜೊತೆ. ಆ ವೀರ ಸರ್ ನಮಸ್ಕಾರ ಅಂತ ಹೇಳ್ತಾಳೆ. ಅವಾಗ ಹೇಳ್ತಾಳೆ, ಆ ವೇದ ಬಂದುಬಿಟ್ಟು ಒಡವೆ ಇಟ್ಟಿದ್ದಾಳಲ್ಲ, ಆ ಒಡವೆನ ನಾನು ಬಿಡ್ಸ್ಕೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ಅವಳೇನೇ ದುಡ್ಡು ತತ್ತೀನಿ ಬಿಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಲ್ಲ ಅಂತ ಹೇಳ್ತಾಳೆ. ಹಂಗೆ ಹೇಳ್ಬಿಟ್ಟು ಅಲ್ಲಿಂದ ವಿಕ್ರಮ್ ಹೋಗ್ತಾನೆ. ಅದಕ್ಕೆ ವೀರನು ಹಂಗೆ ಹೇಳ್ತಾನೆ ಆ ಹುಡುಗಿನೇ ದುಡ್ಡು ತೊಗೊಂಬಂದು ಬಿಡ್ಸ್ಕೊತೀನಿ ಅಂತ ಹೇಳಿದೆ ಅಂದಾಗ, ಆ ಹುಡುಗಿ ಏನೋ ದುಡ್ಡು ತತ್ತಾಳೆ, ಬಿಡ್ಸ್ಕೊತಾಳೆ, ನೀನು ಕೊಟ್ಬಿಡ್ತೀಯಾ? ನಿನ್ನ ತಮ್ಮಂಗೇನೋ ನಾಚಿಕೆ ಇಲ್ಲ, ಅವಳು ಎಷ್ಟು ನಿನ್ನ ತಮ್ಮಂಗೆ ಹಿಂಸೆ ಕೊಟ್ಟಿದ್ದಾಳೆ. ಆ ಪೊಲೀಸ್ ಕಡೆಯಿಂದ ವಿಶ್ವನ ಕಡೆಯಿಂದ ಎಲ್ಲ ವರ್ಚಿದ್ದಾಳೆ. ಆದರೂ ನಿನ್ನ ತಮ್ಮ ಅವಳಿಂದನೇ ಓಡಾಡ್ತಾನೆ. ಅದೇ ನಿನ್ನ ಸ್ವಂತ ಒಡ ಹುಟ್ಟಿದ್ದಣ್ಣ, ನಿನಗಾದರೂ ಅವಳ ಮೇಲೆ ಸಿಟ್ಟು ಇಲ್ವಾ? ಅವಳಿಗೆ ನೀನು ಕೊಡಬಾರ್ದು ಒಡವೆನ. ಅಕಸ್ಮಾತ್ ಅವಳು ಕೊಟ್ಟರೆ ಅವಳು ಮತ್ತೆ ಮಾರ್ಕೊಂಡ್ಬಿಡ್ತಾಳೆ. ಇವೆಲ್ಲ ನಮ್ಮ ಅತ್ತೆ ಒಡವೆ, ಇವತ್ತೇ ನನಗೆ ಕೊಟ್ಟಿರೋದು, ನೀನು ನನಗೆ ಕೊಡು ಅಂತ ಹೇಳ್ತಾಳೆ. ಆಗ ಬಾಲ ಇದ್ದನು, ಈ ದೇವಕ್ಕೆ ಏನೋ ತಲೆಯಲ್ಲಿ ಓಡಿಸ್ತಿದ್ದಾಳಲ್ಲ, ಮೊದಲು ಇದೆಲ್ಲ ವಿಕ್ರಮಣ್ಣಂಗೆ ಹೇಳ್ಬೇಕು ಅಂತ ಅನ್ಕೋತಿರ್ತಾನೆ. ಅಷ್ಟರಲ್ಲಿ ದೇವಕಿ ದುಡ್ಡು ಕೊಟ್ಬಿಟ್ಟು ವೀರಂಗೆ ಬ್ರೈನ್ ವಾಶ್ ಮಾಡಿಬಿಟ್ಟು ಅಲ್ಲಿಂದ ದುಡ್ಡು ಇಸ್ಕೊಂಡು ಒಡವೆ ಇಸ್ಕೊಂಡು ಹೋಗ್ತಾಳೆ ರಮ್ಮಂದ ಅವ್ರ ಅತ್ತೆದ. ಇಲ್ಲಿ ವೇದ ಅಂಗಡಿಗೆ ಬರ್ತಾಳೆ. ಲಿಖಿತ ಈ ಗುರು ಎಲ್ಲಿ ಅಂತ ಕೇಳ್ತಾಳೆ. ಗುರು ಇಲ್ಲ, ಬಂದಿಲ್ಲ, ಅವನು ಆರ್ಡರ್ ತೊಗೊಂಡು ಹೋದ ಅಂತ ಹೇಳ್ತಾಳೆ. ಹಂಗಾದ್ರೆ ವಿಕ್ರಮ್ ಎಲ್ಲಿ ಅಂದಾಗ, ವಿಕ್ರಮು ಬಂದಿಲ್ಲ ಇನ್ನು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವಿಕ್ರಮ್ ಅಲ್ಲಿಗೆ ಅಲೋ ಮೇಡಮ್ ಅಂದ್ಕೊಂಡು ಬರ್ತಾನೆ. ಇಷ್ಟೋ ಗಂಟೆ ಲೇಟಾ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಆಮೇಲೆ ಲಿಖಿತ ಇವತ್ತದು ಎಷ್ಟು ವ್ಯವಹಾರ ಆಯಿತು ಅಂದಾಗ ಬರೀ 6,000 ಅಂತಾಳೆ. ಬರೀ 6,000ನಾ? ಅಯ್ಯೋ, ನಾನು ಒಡವೆ ಬಿಡ್ಸ್ಕೋಬೇಕು, ಮನೇಲಿ ಇಟ್ಟಿರೋ ದುಡ್ಡು ಕಾಣಿಸ್ತಿಲ್ಲ, ನಾನು ಏನು ಮಾಡಲಿ ಗೊತ್ತಾಗ್ತಿಲ್ಲ, ನನ್ನ ಕಷ್ಟ ದೇವರು ನನ್ನ ಕಷ್ಟದ ಮೇಲೆ ಕಷ್ಟ ನನಗೆ ಕೊಡ್ತಾನೆ ಅನಿಸುತ್ತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ವಿಕ್ರಮ್ ಇದ್ದವನು, ನೀನು ಮನೇಲಿ ಇಟ್ಟಿರೋ ದುಡ್ಡು ಏನಾಯಿತು ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ಅದಕ್ಕೆ ಏನಾಯಿತು ಅಂದಾಗ, ಆ ದುಡ್ಡು ಅದೇ ಬಡ್ಡಿ ಅಮ್ಮ ಆಯ್ತಲ್ಲ, ಅವಮ್ಮ ತೊಗೊಂಬಂದು ನಮ್ಮನೆಗೆ ಒಡವೆ ಬಿಡಿಸ್ಕೊಂಡು ಹೋಗೋಕ್ಕೆ ಬಂದಿತ್ತು ದುಡ್ಡು ತೊಗೊಂಡು ಅಂದಾಗ, ಅಯ್ಯೋ ನೀವು ಹೇಳ್ಬೇಕು ತಾನೆ, ನಾನು ದುಡ್ಡು ಕೊಟ್ಟು ತಗೋತೀನಿ ಅಂತ ಹೇಳಿದ್ದೆ ತಾನೆ ಅಂದಾಗ, ನಾನು ಏನು ಮಾಡಲಿ, ನಾನು ಹೇಳ್ತೆ. ಅದಕ್ಕೆ ಅವಮ್ಮ ಇಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂದ್ಬಿಟ್ಟು ನಾನು ಬಾಯಿ ಮುಚ್ಚಿಸಿದ್ಲು ಅಂತ ಹೇಳ್ತದೆ. ಅದಕ್ಕೆ ವೇದ, ಅಯ್ಯೋ ಒಡವೆ ಎಲ್ಲ ಚಿಕ್ಕಮ್ಮನ ಹತ್ರ ಹೋದರೆ ಅವರು ವಾಪಸ್ ನನಗೆ ಕೊಡಲ್ಲ, ಏನು ಮಾಡಲಿ ಅಂತ ಹೇಳ್ತಾರೆ. ಅದಕ್ಕೆ ವಿಕ್ರಮ್ ಮುಖ ನೋಡ್ತಿರ್ತಾರೆ. ಅದಕ್ಕೆ ನೆನ್ನೆ ಏನಾದರೂ ನಮ್ಮ ಅಪ್ಪನಿಂದ ಬೇಜಾರಾಗಿದ್ದರೆ ಸಾರಿ ಅಂತ ಹೇಳ್ತಾರೆ. ಅದಕ್ಕೆ ವೇದ, ನಂಗೆ ಆ ವಿಷಯ ಮಾತಾಡೋಕ್ಕೆ ಇಷ್ಟ ಇಲ್ಲ ವಿಕ್ರಮ್, ಇವಾಗ ಏನು ಮಾಡಲಿ ನಾನು, ನೀನು ಹೆಂಗಾದ್ರೂ ಮಾಡಿ ತಡಿಬೇಕಿತ್ತು ಅಲ್ವಾ ಅಂತ ಹೇಳ್ತಾರೆ. ಈ ಕಡೆ ದೇವಕಿ ಅವ್ರ ಅತ್ತೆ ಒಡವೆ ಹಾಕೊಂಬಂದು ಐಶ್ವರ್ಯ ಐಶು ಅಂತ ಹೇಳ್ತಾಳೆ. ಏನಮ್ಮ ಅಂದಾಗ, ನಾನು ಹೆಂಗೆ ಕಾಣ್ತಾ ಇದ್ದೀನಿ ಇವತ್ತು ಅಂತ ಹೇಳ್ತಾಳೆ. ಅವಳು ಕೂತಿರೋದನ್ನ ಎದೋಳಿಸ್ಬಿಟ್ಟು ತಾನು ಕೂತ್ಕೊಂಡು ಹೆಂಗೆ ಕಾಣ್ತಿದ್ದೀನಿ ಅಂದಾಗ, ಅಮ್ಮ ಮಾಮೂಲಿ ಹೆಂಗಿದ್ಯಾ ಹಂಗೆ ಕಾಣ್ತಿದ್ಯಾ ಅಂದಾಗ, ಅಯ್ಯೋ ಒಡವೆ ನೋಡೆ ಅಂತ ಹೇಳ್ತಾಳೆ. ಅಷ್ಟು ದೇವಕ್ಕೆ ಹೇಳ್ತಾಳೆ ಐಶುಗೆ, ಐಶು ನಂದು ಹೊಸ ಚೈನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳು ಅಂತ. ಆವಾಗ ಪ್ರಕಾಶ ನೋಡ್ತಿದ್ದವನು, ದೇವಕ್ಕೆ ಇದು ಯಾವ ಚೈನು ಅಂತ ಕೇಳ್ತಾನೆ. ಯಾಕೆ ಬಾವ ನಿಮ್ಮೊಬ್ರು ತಾನೇ ಚೈನ್ ಇರೋದಾ, ನಾನೇನು ಕಳ್ಳಿನಾ ಅಂತ ಬೈತಿರ್ತಾಳೆ. ಇಲ್ಲ, ಒಮ್ಮನ ಹತ್ರನೂ ಸೇಮ್ ಚೈನ್ ಇತ್ತು ಅಂತ ಹೇಳ್ದಾಗ, ನೀವು ಕೇಳ್ದಾಗಲೆಲ್ಲ ದುಡ್ಡಿಲ್ಲ ಅಂತೀರಾ, ಚೈನ್ ಬೇರೆ ಮಾಡಿಸ್ಕೊಳ್ಳೋಷ್ಟು ದುಡ್ಡಿದೆಯಾ ನಿಮಗೆ ಅಂದಿದ್ದಕ್ಕೆ, ಇಲ್ಲ ಈ ಚೈನ್ ಇತ್ತು ಅಡ ಇಕ್ಕಿದ್ವಿ, ಅದನ್ನ ಬಿಡ್ಸ್ಕೊಳ್ಳೋಕ್ಕೆ ಅಂತ ವೇದ ಒದ್ದಾಡ್ತಿದ್ದಾಳೆ ಅಂದಾಗ, ಈ ಒಂಥರ ಇದ್ದಿದ್ದು ಚೈನ್ ಇನ್ನೊಂದು ಥರ ಇರಲ್ವಾ, ಇದು ನನ್ನ ಚೈನು ಅಂತ ಹೇಳ್ಬಿಟ್ಟು ಬೈತಾಳೆ. ಆವಾಗ ಅಲ್ಲಿ ಅವಳು ಇನ್ನೊಬ್ಳು ಮಗಳು ಬರ್ತಾಳೆ. ಆವಾಗ, ಅಮ್ಮ ಕೊಡಿಲಿ, ಇದು ಯಾವ ಚೈನು ನೋಡ್ತೀನಿ ಅಂದಾಗ, ನೋಡ್ಬಿಟ್ಟು ಇದು ದೊಡ್ಡಮ್ಮನ ಚೈನು ಅಮ್ಮ, ನೀನು ಸುಳ್ಳು ಹೇಳ್ತಾ ಇದೆಯಾ, ನಾನು ಇನ್ನು ಕೊಡಲ್ಲ ಅಂದ್ಬಿಟ್ಟು ಕಿತ್ಕೊಂಡು ಒಳಗಡೆ ಹೋಗ್ತಾಳೆ. ಆವಾಗ ದೇವಕಿ ಮತ್ತು ಐಶು, ಏನೇ ನೋಡ್ತಾ ಇದೆಯಾ, ಈ ಪೊಲೀಸ್ ಕಿತ್ಕೊಂಡು ಹೋಗ್ಬಿಟ್ಲು ನಮ್ಮ ಚೈನ, ಬಾ ಈಸ್ಕೊಳ್ಳೋಣ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಈ ಕಡೆ ಅಂಗಡಿಗೆ ವಿಶ್ವನು ಬರ್ತಾನೆ. ಆಗ ವೇದ, ಸರ್ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ಹ್ಞೂ ಅಂತಾಳೆ. ಆಗ ವಿಶ್ವ ಬೈತಿರ್ತಾನೆ, ಇವನ್ನ ಯಾಕೆ ಕರ್ಕೊಂಡಿದ್ದೀರಾ ಈ ರೌಡಿನ, ಇವನಿಂದಲೇ ನಿಮಗೆ ಪ್ರಾಬ್ಲಮ್ ಅಂದಾಗ ವಿಕ್ರಮು ಮತ್ತು ವಿಶ್ವನು ಜಗಳಾಡ್ತಿರ್ತಾರೆ. ಅಲ್ಲಿ ವೇದ ಹೋಗಿ ಅವರಿಬ್ಬರನ್ನು ಬಿಡಿಸ್ತಾಳೆ.
ಅವಾಗ ಅಲ್ಲಿಗೆ ಉಮಾ ಬರ್ತಾಳೆ. ವೇದ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಇಷ್ಟೊಂದು ಆದ್ರೂ ಇವನ್ನ ಇಲ್ಲೇ ಇಟ್ಕೊಂಡಿದ್ದೀಯಾ, ಇಷ್ಟೆಲ್ಲ ತೊಂದರೆಗೆ ಇವನೇ ಕಾರಣ ಅಂತ ಬೈತಿರ್ತಾಳೆ. ಅದಕ್ಕೆ ವಿಕ್ರಮು, ಅಮ್ಮ ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಇವನೇ ಸರಿ ಇಲ್ಲ, ಇವನೇ ನಮ್ಮ ಅಪ್ಪನ ಹತ್ರ ಲಂಚ ಎಲ್ಲ ತೊಗೊಂಡು ಲಂಚಕೋರ, ಇವನು ಒಳ್ಳೆ ಪೊಲೀಸ್ ಅಲ್ಲ ಅಂತ ಬೈತಾ ಇರ್ತಾನೆ ವಿಶ್ವಂಗೆ. ಅದಕ್ಕೆ ಉಮಾ, ಅವ್ರ ಬಗ್ಗೆ ಹೇಳ್ಬೇಡ, ಅವ್ರು ಏನು ಅಂತ ನನಗೆ ಗೊತ್ತು, ನೀನೇ ಸರಿಯಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವೇದಂಗೆ, ವೇದ ನಾನು ಈ ವಿಕ್ರಮ್ನ ಹೊರಗಡೆ ಕಳಿಸ್ತಾ ಹೋದರೆ ನಾನು ಈ ಜಾಗ ಬಿಟ್ಟು ಹೋಗಲ್ಲ, ನಾನು ಇಲ್ಲೇ ಕೂತ್ಕೋತೀನಿ, ಅವ್ನು ಹೋಗೋವರೆಗೂ, ಅವನ್ನ ಕೆಲಸ ಬಿಟ್ಟು ಕಳಿಸೋವರೆಗೂ ನಾನು ಇಲ್ಲಿಗೆ ಜಾಗ ಬಿಟ್ಟು ತದ್ಲಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉಮಾ ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ. ಆಗ ವಿಕ್ರಮ್ ಹೋಗಿ, ಅಮ್ಮ ನೋಡಿ, ಇದರಲ್ಲಿ ನಂದೇನು ತಪ್ಪಿಲ್ಲ, ನಾನು ಒಳ್ಳೆಯವನು ಅಂದ್ಬಿಟ್ಟು ವಿಕ್ರಮ್ ಹೋಗಿ ಉಮೂನ್ ಎದುರುಗಡೆ ಕೂತ್ಕೊಂಡು, ಅಮ್ಮ ನನಗೆ ದೇವರು ಪವರು ಅದು ನಂಬಿಕೆ ಇಲ್ಲ ನನಗೆ, ಆದ್ರೂ ನೀವು ನಂಬಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ನನ್ನಿಂದ ಏನೂ ತಪ್ಪಿಲ್ಲ, ನನ್ನ ಮೇಲೆ ಆಣೆ ಹೇಳ್ತಾ ಇದ್ದೀನಿ, ನನಗೆ ಮತ್ತೆ ಇದಕ್ಕೂ ಏನೂ ಸಂಬಂಧ ಇಲ್ಲ, ನಾನು ಯಾವತ್ತೂ ವೇದಂಗೆ ಕೆಟ್ಟದ್ದು ಬಯಸಲ್ಲ, ಅವಳಿಗೆ ಒಳ್ಳೇದಾಗಲಿ ಅಂತಲೇ ನಾನು ಬಯಸೋದು ಅಮ್ಮ, ನನ್ನ ನಂಬಿ ಒಂದು ಅವಕಾಶ ಕೊಡಿ, ಈ ವಿಶ್ವನೇ ಸರಿಯಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟಾದರೂ ಉಮಾ ಅವ್ನು ನೋಡಿಕೊಂಡು ಸುಮ್ಮನೆ ಇರ್ತಾಳೆ ಹಂಗೇನೆ. ಈ ಕಡೆ ವಿಕ್ರಮ್ ಆಮೇಲೆ, ಅಮ್ಮ ಎಷ್ಟು ಮಕ್ಕಳು ಜೊತೆಲಿ ಇರಬೇಕು ಅನ್ನೋದು ಎಷ್ಟು ಮುಖ್ಯ ಅಂತ ನನಗೆ ಗೊತ್ತಾಗಿದೆ, ನೀವು ಯಾವಾಗಲೂ ವೇದನ ಜೊತೆ ಇರಿ, ಆಯಿತು ನಿಮಗೆ ನಾನು ಇಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ಲ ಅಲ್ವಾ, ಆಯಿತು ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ವಿಕ್ರಮು ವೇದವ್ರಿಗೆ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂದ್ಬಿಟ್ಟು ಹೋಗ್ತಾನೆ. ಅಷ್ಟರಲ್ಲಿ ವಿಶ್ವ ಎದೋಳ ಕೆಲಸ ಬಿಟ್ಟಾಯ್ತಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೊರ್ಗಡೆ ಕರ್ಕೊಂಡು ಹೋಗ್ತಾನೆ. ವಿಕ್ರಮ್, ನೀನು ಏನೇ ಮಾಡಿದ್ರು ವೇದ ಮತ್ತು ಅವ್ರ ಅಮ್ಮ ನಿನಗೆ ಬೈತಾರೆ, ಈ ಥರ ಆಗಬಾರ್ದಾಗಿತ್ತು ನಿಂದು ಪಾಡು ಅಂತ ಹೇಳ್ತಾರೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ಅವ್ರನ್ನ ಕೆಲಸ ಬಿಟ್ಟಿರ್ಬೋದು, ನನ್ನ ನೆರಳು ಯಾವತ್ತೂ ವೇದನ ಜೊತೆನೇ ಇರುತ್ತೆ, ನೀನೇನು ಮಾಡೋಕ್ಕಾಗಲ್ಲ ವೇದಂಗೆ, ನಾನು ಈ ಕಡೆ ಸುಳಿದೆ ಹೋದ್ರೂ ನಂದು ಸಪೋರ್ಟು ವೇದಂಗಿರುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಈ ಕಡೆ ದೇವಕ್ಕಿ ಮತ್ತು ಸೌಂದರ್ಯ ಬಾಗ್ಲು ಹಾಕೊಂಡು ಕೂತ್ಕೊಂಡಿರ್ತಾರೆ. ಆಗ ದೇವಕ್ಕಿ ಕರೀತಾ ಇರ್ತಾಳೆ, ಸೌಂದರ್ಯ ಬಾಗ್ಲು ತೆಗಿ ಅಂತ. ಸೌಂದರ್ಯ ಎಷ್ಟೇ ಕೇಳ್ಕೊಂಡ್ರು ತೆಗಿಯಲ್ಲ. ವೇದ ಬರಲಿ, ನಿಜ ಹೇಳು, ಇದು ಚೈನ್ ಯಾರ್ದು ಅಂತ ಅಂದಾಗ, ನಂದೇ ಕಣಮ್ಮ ಚೈನ್ ಅಂದಾಗ, ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ನನಗೆ ಗೊತ್ತು, ನೀನು ಸುಳ್ಳೆಲ್ಲ ಹೇಳ್ಬೇಡ, ನಿಜ ಹೇಳು ಅಂತಾಗ ಅವರು ತೆಗಿತಿರಲ್ಲ. ಆವಾಗ ದೇವಕ್ಕೆ ಪ್ರಕಾಶನ ಕರೀತಾರೆ. ಪ್ರಕಾಶ, ತೆಗಿಯಮ್ಮ ಸೌಂದರ್ಯ ಅಂದಾಗ, ತೆಗಿಯಲ್ಲ ದೊಡ್ಡಪ್ಪ ಅಂತ ಅಂತಾರೆ. ನನ್ನ ಮೇಲೆ ಆಣೆ, ಇವಾಗ ಬಾಗಿಲು ತೆಗಿದೇ ಹೋದ್ರೆ ಅಂದಾಗ, ಆಗ ಸೌಂದರ್ಯ ಬಾಗಿಲು ತೆಗೆದು ಹೊರ್ಗಡೆ ಬರ್ತಾರೆ. ಆವಾಗ ಚೈನ್ನ ಈಸ್ಕೋತಾರೆ. ಕೊಡು. ಪ್ರಕಾಶ ಕರೆದ ಮೇಲೆ ಹೊರ್ಗಡೆ ಬರ್ತಾಳೆ ಸೌಂದರ್ಯ. ಹೊರ್ಗಡೆ ಬಂದಾಗಲೂ ಚೈನ್ ಕೊಡು ಅಂದಾಗ, ಸೌಂದರ್ಯ ನಾನು ಕೊಡಲ್ಲ ದೊಡ್ಡಪ್ಪ, ಇದು ದೊಡ್ಡಮ್ಮಂದು, ಅವರು ತುಂಬ ಆಸೆ ಇಟ್ಕೊಂಡಿದ್ದಾರೆ, ವೇದ ಬರಲಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ದೇವಕ್ಕೆ ಹೇಳ್ತಾಳೆ, ನಾನು ಇಷ್ಟು ದಿನ ನೀನು ಏನೇ ಮಾಡಿದ್ಲು ಪಾಪ ನನ್ನ ಮಗಳು ಬಸ್ರಿ ಅಂತ ನಾನು ಸುಮ್ಮನೆ ಇರ್ತಿದ್ದೆ, ಇವಾಗ ನೋಡಿದ್ರೆ ಹೆಂಗೆ ಆಡ್ತಾ ಇದೆಯಾ, ನಾನು ಸುಮ್ಮನೆ ಬಿಡಲ್ಲ ನಿನ್ನ ಅಂತ ಹೇಳ್ತಾರೆ. ಅದಕ್ಕೆ ಪ್ರಕಾಶ, ಕೊಟ್ಬಿಡಮ್ಮ, ಇದಕ್ಕಿಂತ ದೊಡ್ಡ ಕಷ್ಟನೇ ಕಣ್ಮುಂದೆ ಬರುತ್ತೆ, ಇದ್ಯಾವ ಲೆಕ್ಕ, ಈ ಚೈನ್ನ ಕೊಟ್ಬಿಡು, ಅವಳ ಹತ್ರ ಬಯಸ್ಕೋಬೇಡ ಅಂತ ಹೇಳ್ತಾರೆ. ಅದಕ್ಕೆ ಸೌಂದರ್ಯ, ಇಲ್ಲ ದೊಡ್ಡಪ್ಪ ಕೊಡಲ್ಲ ಅಂತ ಅಂದಾಗ ದೇವಕ್ಕಿ ಸೌಂದರ್ಯಗೆ ಹೊಡಿತಾಳೆ. ನಾನು ಇಷ್ಟು ದಿನ ಏನೇ ಅಂದರೂ ಸುಮ್ಮನೆ ಇರ್ತಿದೆ, ಇವಾಗ ನಾನು ಸಾಕಿರೋದು ವಿಶೇಷ ಸರ್ಪ ಅಂತ ಗೊತ್ತಾಗ್ತಿದೆ ಅಂದ್ಬಿಟ್ಟು ಕಪಾಲು ಕೊಡಿತಾಳೆ. ಆಗ ವೇದವ್ರ ತಮ್ಮ, ದೊಡ್ಡಮ್ಮ ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಪ್ರಕಾಶಂಗೆ ಬೈತಾ ಇರ್ತಾರೆ, ಇದಕ್ಕೆಲ್ಲ ನೀವೇ ಕಾರಣ, ನೀವೇನೇ ಹಿಂಗೆ ನಾಟಕ ಮಾಡು ಅಂತ ಹೇಳ್ಕೊಟ್ಟಿದ್ದೀರಾ ಇವಳಿಗೆ, ನನ್ನ ಚೈನ್ ಬಿಡ್ಸ್ಕೊಂಬರೋದು ನೀನು ತಗೊಂಡೋಗು ಒಳಗಡೆ ಅಂತ ನಾಟಕ ಮಾಡೋಕ್ಕೆ ಹೇಳಿದ್ದೀರಾ ಅಂತ ಬೈದ್ಬಿಟ್ಟು ಅವಳಿಗೆ ಸೌಂದರ್ಯಂಗೆ, ಇನ್ನೊಂದು ಸಲ ನೀನು ನನ್ನ ಹತ್ರ ಈ ಥರ ನೋಡ್ಕೊಂಡ್ರೆ ಮಗಳು ಅಂತನೂ ನೋಡಲ್ಲ, ಇಲ್ಲೇ ಊತಾಕ್ಬಿಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ವಿಕ್ರಮ ಮತ್ತು ವೇದ ದೇವಸ್ಥಾನದ ಹತ್ರ ಹೋಗಿರ್ತಾರೆ. ವೇದ ದೇವಸ್ಥಾನದ ಹತ್ರ ಹೋಗಿರ್ತಾಳೆ. ದೇವ್ರಿಗೆ, ಅಲ್ಲ ದೇವರೇ, ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ, ನನ್ನ ಮುಂದೆನೇ ಕೆಟ್ಟವರೆಲ್ಲ ಆರಾಮಾಗಿ ಜೀವನ ಮಾಡ್ತಿದ್ದಾರೆ, ನನಗೇನೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೆಯಾ, ಪ್ಲೀಸ್ ಕನ್ಸೆಷನ್ ಕೊಡು ನನಗೂ, ನಾನು ಬದುಕಬೇಕಲ್ಲ ಅಂತ ಹೇಳ್ತಿರ್ತಾರೆ. ಅದನ್ನ ವಿಕ್ರಮ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಆಮೇಲೆ ಹಂಗೆ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ವೇದ, ನನ್ನ ಕಷ್ಟನ ನಿವಾರಿಸು ಅಂತ. ಆವಾಗ ಅವಳು ದುಪ್ಪಟ್ಟಾಗೆ ಅಲ್ಲಿರೋ ಬೆಂಕಿ ಎತ್ಕೊಳ್ಳುತ್ತೆ ದೇವ್ರದ್ದು. ಆಗ ವಿಕ್ರಮ್ ಅಲ್ಲಿಗೆ ಓಡಿ ಬಂದು ಕಾಪಾಡ್ತಾನೆ. ಆವಾಗ ವಿಕ್ರಮ್ ಮೇಲೆ ವೇದಂಗೆ ಲವ್ ಆಗೋ ಚಾನ್ಸಸ್